Jamila sold a table and a chair for rupees 1500, thereby making a profit of 10% on the table and 25% on the chair. ಅಂತ ಹೇಳಿದ್ರೆ ಇಷ್ಟು ದುಡ್ಡು ಬರ್ತಾ ಇದೆ. ಹೇಗೆ ಮಾರದ ಮೇಲೆ ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿನಾ? If she had taken a profit of 25% on the table and 10% on the chair, she would have got rupees 1650. Find the cost price of each. ಮೊದಲನೇದಾಗಿ let the cost price be rupees X for the table and rupees Y for the chair. ಅಲ್ವಾ? ಸೊ ಈ ಥರ ಏನೋ ಒಂದು ಶುರು ಮಾಡ್ಕೊಬೇಕಾಗತ್ತೆ. ಸರಿ ತಾನೆ? ನೆಕ್ಸ್ಟು ಗಿವನ್. ಇಲ್ಲಿ ಎರಡು ಕೇಸ್ ಇದೆ, ಕೇಸ್ 1 ಮತ್ತು ಕೇಸ್ 2. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಹುಡುಗರ ಅಲ್ವಾ? ಎರಡು ಒಟ್ಟಿಗೆ ಮಾರಿದಾಗ ಅದು ಸೆಲ್ಲಿಂಗ್ ಪ್ರೈಸ್ ಕೊಡೋಂಥ ಪ್ರೈಸು ಎಷ್ಟೋ 1050 ಅಲ್ವಾ? ಆಮೇಲೆ ಅದರಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಟೇಬಲ್ ಅದು ಕೊಟ್ಟಿದ್ದಾರೆ. ಎಷ್ಟೋ ಟೇಬಲ್ ಮೇಲೆ 10%. ಆನ್ ಚೇರ್ ಪರ್ಸೆಂಟೇಜ್ ಆನ್ ಚೇರ್ ಇಸ್ 25% ಅಲ್ವಾ? ಅದೇ ರೀತಿಯಲ್ಲಿ ಕೇಸ್ 2 ಅಲ್ಲಿ ಏನು ನಡೀತಾ ಇದೆ? ಕೇಸ್ 2 ಅಲ್ಲಿ ಟೋಟಲ್ selling price is rupees 1065. Profit percentage on table is 25%. On chair 10%. ಇವಾಗ ವರ್ಕಿಂಗ್ ಹೇಗೆ ಮಾಡೋದಿದೆನಾ? ಫಂಡ ಏನೋ ಇದರದು. ಸೊ ಪ್ರಾಫಿಟ್ಟಲ್ಲಿ ಏನೇನೋ ಒಂದು ಮಾಡಿದಾಗ ಕಾಸ್ಟ್ ಮತ್ತು ಪ್ರಾಫಿಟ್ ಸೇರಿ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಇಲ್ಲಿ 2 ಐಟಮ್ ಇದೆ, ಹಾಗಾಗಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಏನು ಬರುತ್ತೆ? ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ on the table plus the profit amount made on the table ಅಲ್ವಾ? ಅದು ಬಿಟ್ಟು ಇನ್ನೊಂದೇನೋ ಕಾಸ್ಟ್ ಆಫ್ ದ ಚೇರ್ ಮೇಲೂ ಕಾಸ್ಟ್ ಪ್ರೈಸ್ ಇದೆ ಅಲ್ವಾ? ಇರಲೇಬೇಕು. ಮತ್ತು ಪ್ರಾಫಿಟ್ ಆನ್ ದ ಚೇರ್, ಅದ್ರ ಮೇಲೂ ಪ್ರಾಫಿಟ್ ಮಾಡಿದ್ರು ಪ್ರಾಫಿಟ್ ಆನ್ ದ ಚೇರ್. ಸರಿ ತಾನೆ? ಇದು ನಿಮ್ಮ ಜನರಲ್ ಫಾರ್ಮುಲಾ. ಇವಾಗ ಕೇಸ್ 1 ಕೇಸ್ 2 ಬಿಡಿಸ್ಕೊಂಡು ಮುಂದುವರಿಬೇಕು. ಸೊ ಕೇಸ್ 1ಅಲ್ಲಿ ಏನು ನೋಡ್ತಾ ಇದ್ದೀವಿ ನಾವು? ಕೇಸ್ 1ಅಲ್ಲಿ ಪ್ರಾಫಿಟ್ ಅಲ್ಲ, ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಬಂದಿದ್ದು. ಕಾಸ್ಟ್ ಆಫ್ ದ ಟೇಬಲ್ ಬಂದು ಎಕ್ಸ್ ತೊಗೊಂಡಿದ್ದೀವಿ. ಪ್ರಾಫಿಟ್ ಆನ್ ದ ಟೇಬಲ್ ಇಸ್ 10% ಆಫ್ ಎಕ್ಸ್. ಸೊ ಪ್ರಾಫಿಟ್ ಅಮೌಂಟ್ ಬಂದು ಇಲ್ಲಿದೆ ನೋಡಿ, ಕಾಸ್ಟ್ ಇಂಟು ಪ್ರಾಫಿಟ್ ಪರ್ಸೆಂಟೇಜ್ ಅಲ್ವಾ? ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? 10%. ಸೊ 10/100x ಪ್ಲಸ್ y ಪ್ಲಸ್ 25/100y. ಸೊ ಇದನ್ನೆಲ್ಲ ಎಲ್ ಸಿ ಎಮ್ ತೊಗೊಂಡು 1050 ಇಸ್ ಈಕ್ವಲ್ ಟು, ಇಲ್ಲಿ ಎಲ್ ಸಿ ಎಮ್ಮು 100, ಇದರ ಎಲ್ ಸಿ ಎಮ್ ಕೂಡ 100, 125/100y. ಇವಾಗ ಇದು ಸ್ವಲ್ಪ ಸುಲಭ ಆಗಲಿ ಅಂತ ಹೇಳಿ ವಿಲ್ ಮಲ್ಟಿಪ್ಲೈ ಎಂಟೈರ್ ಎಕ್ಸ್ಪ್ರೆಷನ್ ವಿತ್ 100 ಅಲ್ವಾ? 100 ಇಲ್ಲಿ ಕಟ್ ಆಗುತ್ತೆ. ಸೊ ಇದೇನಾಗುತ್ತೆ? 1050 ಮತ್ತು ಇನ್ನೆರಡು 0 ಇಸ್ ಈಕ್ವಲ್ ಟು 110x ಪ್ಲಸ್ 125y. ಇದು ನಮ್ಮ ಈಕ್ವೇಷನ್ 1. ಮತ್ತು ಮುಂದೆ ಇಲ್ಲಿದೆ
ಇದು 1065 ಇಸ್ ಈಕ್ವಲ್ ಟು ಕೇಸ್ 2 1065 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಇದ್ರ ಮೇಲೆ 25% ಪ್ರಾಫಿಟ್ಟು ಮತ್ತು ನಿಮ್ಮ ಕುರ್ಚಿ ಮೇಲೆ 10% ಪ್ರಾಫಿಟ್. ಸೊ ಇಲ್ಲಿ ಎಲ್ ಸಿ ಎಮ್ ಬಂದು 100. ಸೊ ದಿಸ್ ಇಸ್ 125x by 100 ಪ್ಲಸ್ 110y by 100 1065 into 100 106500 is equal to 125x plus 110y. ಇದು ನಮ್ಮ ಈಕ್ವೇಷನ್ 2. ಹಾಂ, ಏನು ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ, ಇಲ್ಲಿ ಯಾವ ಫಾರ್ಮೇಟಲ್ಲಿದೆ ಇದು? ಇವೆಲ್ಲ ದೊಡ್ಡ ನಂಬರು, ಆದರೆ ಒಂದು ಫಾರ್ಮೇಟಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮೇಟಲ್ಲಿದೆ. ಇದು ಬಿ ಎಕ್ಸ್ ಪ್ಲಸ್ ಎ ವೈ ಫಾರ್ಮೇಟಲ್ಲಿದೆ. ಸೊ ಏನು ಮಾಡಬೇಕಿಂತ ಪ್ರಶ್ನೆಗೆ ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಇದನ್ನೆಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇದೆ, ಸೊ ಇಲ್ಲಿ ಸ್ವಲ್ಪ ಹೆಚ್ಚು ಮ್ಯಾಥ್ ಮಾಡ್ತೀನಿ, ಆಯಿತಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು, ಬಟ್ ತಪ್ಪೇನಲ್ಲ ಇದು ನಾವು ಮಾಡ್ತಾ ಇರೋದು ಇವಾಗ, ಸರಿನಾ? ಸೊ ಇವಾಗ ಮ್ಯಾಥ್ಸ್ ಮಾಡೋದು ನಾನು ತಪ್ಪಲ್ಲ, ಇವೆಲ್ಲ ಕಲಿಬೇಕು ನೀವು. 1 2 ಇಸ್ ಈಕ್ವಲ್ ಟು ಇದು 2 3 5 ಎಕ್ಸ್ ಪ್ಲಸ್ 2 3 5 ವೈ. ಸೊ ಇದರಲ್ಲಿ ಏನೇನು ಕಾಮನ್ ಇದೆ ಎಲ್ಲದರಲ್ಲೂ ವಿ ಹ್ಯಾವ್ 1 ಅಲ್ಲ 235 ಕಾಮನ್. ಸೊ ವಿಲ್ ಡಿವೈಡ್ ವಿತ್ 235 ಆ್ಯಂಡ್ ವಿಲ್ ಎಂಡ್ ಅಪ್ ವಿತ್ ಇದೆಷ್ಟು ಅಂತ ಗೊತ್ತಿಲ್ಲ. ಇದು ನೋಡಿ, ಇದು 235 ಇಂಟು 9 ಹತ್ರ ಇರುತ್ತೆ ನನ್ನ ಪ್ರಕಾರ, ಆಯಿತಾ? 235 ಇಂಟು 9 ಮಾಡಿದ್ದೀನಿ ಆಲ್ರೆಡಿ, 2115. ಸೊ ದಿಸ್ ಇಸ್ 900 ಸರ್, 900 ರೂಪಾಯಿ. ಎರಡು ಐಟಮು ಸೇರಿ 900 ಆಗ್ತದೆ. ಎಕ್ಸ್ ಪ್ಲಸ್ ವೈ, ಇದು ನಮ್ಮ ಈಕ್ವೇಷನ್ ಎ ಅಂತ ಕರೆಯೋಣ. ಮತ್ತೊಂದು ಈಕ್ವೇಷನ್ ಬಿ ಆಗುತ್ತೆ. ಅದನ್ನು ಸಾಲ್ವ್ ಮಾಡ್ತು ಅಂದರೆ ಎಕ್ಸ್ ಮತ್ತು ವೈ ಸಿಗುತ್ತೆ. ಇವಾಗ ಈಕ್ವೇಷನ್ 2 ದೊಡ್ಡದಿದೆಯಲ್ಲ, ಹಾಂ, 2 - 1 ಮಾಡೋಣ. ಸೊ 2 - 1 ಮಾಡಿದಾಗ ಏನು ಬರ್ತಿದೋ? 2 0 ಮತ್ತು 5 ಮತ್ತು 1 ಅಷ್ಟೇ, ಇಸ್ ಈಕ್ವಲ್ ಟು 15x ಮೈನಸ್ 15y ಆಗುತ್ತೆ. ಇದು ಪುಟ್ಟದಿದೆ, ಇದು ದೊಡ್ಡದಿದೆ, ಹಾಂ, ನೆಗೆಟಿವ್ ಬರುತ್ತೆ. ಸೊ ಏನು ಡಿವೈಡ್ ಮಾಡ್ತಿದ್ದೀವಿ ಇಲ್ಲಿ? ವಿ ಆರ್ ಡಿವೈಡಿಂಗ್ ವಿತ್ 15. ಸೊ ದಿಸ್ ಇಸ್ 100 is equal to 1x minus 1y. ಇದು ನಮ್ಮ ಈಕ್ವೇಷನ್ ಬಿ. ಇವಾಗ ಏನು ಮಾಡಬೇಕು? ಈಕ್ವೇಷನ್ ಎ ಮತ್ತು ಈಕ್ವೇಷನ್ ಬಿ ಆ್ಯಡ್ ಮಾಡಿದ್ರೆ ಎಕ್ಸ್ ಸಿಗುತ್ತೆ ಅಲ್ವಾ? 1000 is equal to x plus x is 2x. ಇದು 0. therefore x is equal to 500 ಅಲ್ವಾ? ಸೊ ಇದನ್ನು ನಾನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ, therefore y is equal to 900 minus 500. This is equal to 400. This is as per because of equation 2. ಜಾಗ ಇಲ್ವಲ್ಲ, ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಬರೀತಾ ಇದ್ದೇನೆ, ನೀವು ಕ್ಲೀನಾಗಿ ಬರ್ಕೊಡಿ. ಸೊ ಕಾಸ್ಟ್ ಆಫ್ ಚೇರ್ is equal to rupees 400 ರೂಪಾಯಿ. ಕಾಸ್ಟ್ ಆಫ್ ಟೇಬಲ್ is equal to rupees 500 ರೂಪಾಯಿ ಅಲ್ವಾ? ಸೊ ಇಲ್ಲಿ ಈ ಥರ ಫಾರ್ಮೆಟಲ್ಲಿ ಬಂದಾಗ ಏನು ಮಾಡಬೇಕು ಅಂಥೇಳಿ ಅದೊಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಕ್ವಶನ್ಸಲ್ಲಿ ನಾನು ಮಾಡಿದ್ದೀನಿ. ಸೊ ಈ ಟ್ರಿಕ್ ಕಲ್ತ್ಕೊಬೇಕು ಇದಕ್ಕೆಲ್ಲ, ಇಲ್ಲ ಅಂಥೇಳಿ ಕಷ್ಟ ಆಗುತ್ತೆ, ಆಯಿತಾ? ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ನೀವು ಏನು ಮರಿತೀರಾ ಅಂದರೆ ಈ ಪ್ರಾಫಿಟ್ ತೊಗೊಳೋದು ಮರಿತೀರಾ, ಇಲ್ಲಾಂದರೆ ಉಲ್ಟಾ ಪುಲ್ಟಾ ಮಾಡ್ತೀರಾ. ಆಮೇಲೆ ಈ ಕಾಸ್ಟ್ ಅಮೌಂಟ್ ತೊಗೊಳಲ್ಲ, ಆ ಥರ ಮಿಸ್ಟೇಕ್ಸ್ ಎಲ್ಲ ಮಾಡ್ತೀರಾ, ಸರಿನಾ? ತುಂಬ ಜನ ಇದು ಬರೀ 10/100x ಅಂತ ತೊಗೊಂಡು ಕೆಲಸ ಮುಗಿಸ್ತಾರೆ, ಎಕ್ಸು ಮತ್ತು ವೈ ತೊಗೊಳೋದೇ ಇಲ್ಲ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿರಿ. ಪ್ರಾಫಿಟ್ ಅಮೌಂಟ್ ಒಂದು, ಸೆಲ್ಲಿಂಗ್ ಪ್ರೈಸ್ ಒಂದು. ಇದೇ ಪ್ರಶ್ನೆ ಲಾಸ್ ಕೂಡ ಬರ್ಬೋದು, ಆಯಿತಾ? ಅದೇ ಫಾರ್ಮ್ಯಾಟು ನೆಗೆಟಿವ್ ಬರುತ್ತೆ ಅಷ್ಟೇ, ಆಯಿತಾ ಹುಡುಗರ? ಹಾಂ.
ಪಾಸ್ ಮಾಡ್ಕೊಂಡು ನೋಡಿ.